ದೇವೇಗೌಡರು ನಮ್ಮ ಕರ್ನಾಟಕ ಕಂಡಂಥ ರಾಜಕಾರಣಿಗಳೆಲ್ಲರಲ್ಲೂ ಕೂಡ ನಾವು ವಿಶಿಷ್ಟವಾದಂತಹ ಒಂದು ವ್ಯಕ್ತಿತ್ವದ ಒಂದು ರಾಜಕಾರಣಿ ಅಂತ ಹೇಳ್ಬೋದು. ಅಗ್ರ ಪಂಕ್ತಿಯಲ್ಲಿ ಕಾಣಸಿಗುವಂತವರು. ಜೀವನದುದ್ದಕ್ಕೂ ನಡೆಸ್ಕೊಂಡು ಬರ್ತಾ ಇರೋದು ಕೂಡ ಹೋರಾಟದ ಬದುಕನ್ನೇ. ಹಳ್ಳಿಯ ಯುವಕನೊಬ್ಬ 29ನೇ ವಯಸ್ಸಿಗೆ ಶಾಸಕನಾಗಿ, 39ನೇ ವಯಸ್ಸಿಗೆ ವಿರೋಧ ಪಕ್ಷದ ನಾಯಕನಾಗಿ, 50ನೇ ವಯಸ್ಸಿಗೆ ಮಂತ್ರಿಯಾಗಿ, 58ನೇ ವಯಸ್ಸಿಗೆ ಸಂಸದನಾಗಿ, 61ನೇ ವಯಸ್ಸಿಗೆ ಮುಖ್ಯಮಂತ್ರಿಯಾಗಿ, 63ನೇ ವಯಸ್ಸಿಗೆ ರಾಷ್ಟ್ರದ ಪ್ರಧಾನಿಯಾಗಿ ಕೆಂಪು ಕೋಟೆಯ ಮೇಲೆ ರಾಷ್ಟ್ರ ಧ್ವಜ ಹಾರಿಸಿದ ಪ್ರಥಮ ಹಾಗೂ ಇಲ್ಲಿಯವರೆಗೂ ಏಕೈಕ ಕನ್ನಡಿಗ ನಮ್ಮ ಪ್ರೀತಿಯ ದೇವೇಗೌಡ ಅವರು. ಸಾಧನೆಯ ಪಟ್ಟಿ ಬಹಳ ದೊಡ್ಡದಿದೆ. 10 ತಿಂಗಳಲ್ಲಿ